ನಮಸ್ತೆ ಡಿಯರ್ ಲೀಡರ್ಸ್. ನಾವಿವಾಗ ಗೋಕಾಕ್ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿದ್ದೀವಿ. ನಮ್ಮ ಕಂಪ್ನಿಯ ಹೆಮ್ಮೆಯ ಮ್ಯಾಟ್ರಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಮ್ಯಾಟ್ರಸನ್ನು ಒಂದು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಕೊಡಲಾಗಿತ್ತು. ಅವ್ರಿಗೇನು ಸಮಸ್ಯೆ ಇತ್ತಪ್ಪ ಅಂತಂದ್ರೆ 3 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ತಲೆನೋವು, ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ತುಂಬ ಇತ್ತು. ಅದರ ಜೊತೆಗೆ ಎಡಗಡೆ ಭಾಗದಲ್ಲಿ ಕೈ ಮತ್ತು ಕಾಲು ನರದೋಷ ಅಂತ ಹೇಳಿದರು. ಅದನ್ನು ನಮ್ಮ ಅಸೋಸಿಯೇಟ್ ಆಗಿರ್ತಕ್ಕಂಥ ರಮೇಶ್ ಸರ್ ಮತ್ತು ಪುಂಡ್ಲಿಕ್ ಸರ್ ಅವರು ಒಂದು ತಿಂಗಳಕ್ಕಿಂತ ಮುಂಚೆ ಇವರಿಗೆ ತಂದು ಕೊಟ್ಟಿದ್ದರು. ಬನ್ನಿ, ಒಂದು ತಿಂಗಳಲ್ಲಿ ಅವರಲ್ಲಿ ಅತ್ಯದ್ಭುತ ರಿಸಲ್ಟನ್ನು ಕಂಡುಕೊಂಡಿದ್ದೀವಿ. ನಾವು ಹೇಳೋದಕ್ಕೆ ಮುಂಚೆ ಅವ್ರ ಬಾಯಿಂದ ಯಾವ ರೀತಿ ಅದನ್ನು ಯೂಸ್ ಮಾಡಿದರು, ಯಾವ ರೀತಿ ಅವ್ರಿಗೆ ರಿಸಲ್ಟ್ ಬಂತಂತ ಸ್ವತಃ ಅವ್ರ ಬಾಯಿಂದ ಕೇಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ರೀ? ರಾಮಸಿದ್ದಪ್ಪ ಅನ್ಸಲ್ರಿ. ರಾಮಸಿದ್ದಪ್ಪ ಇಂಚಲ್ ಅವರು. ಈ ಮ್ಯಾಟ್ರಸನ್ನು ಎಷ್ಟು ದಿನ ಆಯ್ತು ನಿಮ್ಗೆ ಕೊಟ್ಟ? ತಿಂಗಳ ಮೇಲೆ ಒಂದು 6 ದಿನ ಆಯ್ತು ರೀ. ತಿಂಗಳ ಮೇಲೆ ಒಂದು 6 ದಿನ ಆಯಿತು. ಈಗ ಏನೇನು ಸಮಸ್ಯೆ ಇತ್ತು ರೀ ನಿಮ್ಗೆ? ಅವ್ರಿಗೆ ಒಂದು 3 ವರ್ಷ ತಲೆ ನೋವು ರೀ. ತಲೆನೋವು ವರ್ಷದ ರೀ, ಬೋನ್ಸಿರ ತಗೊಂಡ್ರಿ. ಹಾಂ ರೀ. ಅಂದ್ರೆ ಎಡಗಡೆ ಬಾಜು ರೀ ನರ್ವಸ್ ಇತ್ತು ರೀ. ಹಾಂ ರೀ. ಅದು ಕಡಿಮೆ ಆತು ರೀ. ನರ್ವಸ್ ಇತ್ತು. ಹಾಂ, ಕಡಿಮೆ ಆಗೈತೆ ರೀ. ಕಡಿಮೆ ಅಂದ್ರೆ ಸ್ವಲ್ಪ ಜೋರು ಮಾತಾಡ್ರಲ್ಲ. ಇವತ್ತು ನರ್ವಸ್ ಎಲ್ಲ ಕಡಿಮೆ ಆಗೈತೆ ರೀ. ಇವ್ರಿ ತಲೆ ನೋವು ಎಲ್ಲ ಕಡಿಮೆ ಆಗೈತೆ ರೀ. ಈಗ ನೀವು ಮುಂಚೆ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಹ್ಞೂ ರೀ. ಒಟ್ಟು ಭಾಳ ಹೊತ್ತು ತನಕ ನಿಂದ್ರಕ್ಕೆ ಆಗತ್ತಿಲ್ಲ ರೀ. ಒಟ್ಟು ಕಾಲು ಭಾಳ ಇರ್ತಿದ್ವು, ಕೈಕಾಲು ಹರಿತಿದ್ವಿ. ಹ್ಞೂ ರೀ. ಹಿಂಗಾಗಿ ಈಗ ಎಲ್ಲ ಕಡಿಮೆ ಆಗೈತೆ. ಅದ್ರ ಜೊತೆಗೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಿದ್ರಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ ಭಾಳ ಹಿಡಿತೈತೆ ರೀ. ತ್ರಾಸ ಆಕತ್ತ ಅದ್ರಾಗ. ಹಾಂ ರೀ. ಅದು ಸ್ವಲ್ಪ ಕಡಿಮೆ ಆಗೈತೆ ರೀ. ಎಷ್ಟು ದಿನ ಅಂದ್ರೆ ಈಗ ರೀ ಈಗ ನಮ್ಮ ಪ್ರಾಡಕ್ಟ್ ಕೊಟ್ಟಾಗ ಏನೇನು ಯೂಸ್ ಮಾಡಿದ್ರಿ? ಅವಾಗ ಏನೇನು ಕೊಟ್ರಿ ಅವ್ರು ತಂದು ನಿಮ್ಮ ಪ್ರಾಡಕ್ಟ್ ಅನ್ನ? ಅಂದ್ರೆ ಬೆಡ್ ಕೊಟ್ರಿ, ಇದನ್ನ ಇದೊಂದು ಕೊಟ್ಟದಾರ ಪಟ್ಟ ರೀ. ಮಾತ್ರ ನೀರು ಹಾಕು ಬಾಟ್ಲಿ ರೀ, ಅದೊಂದು ಪಟ್ಟ ಕೊಟ್ಟದಾರ್ರಿ. ಹಾಂ ರೀ. ಈ ರೀತಿ ಒಂದು ವಾಟರ್ ಬಾಟಲ್ ಹೊಟ್ಟೆಯಿಂದ ಹೊಟ್ಟೆ ಅಂದ ಕಡಿಮೆ ಅನ್ಸೈತ್ರಿ. ಎಲ್ಲರ ಕುಂಡ್ರಾಕ್ ಬರ್ತಿರ್ಕಲ್ಲ, ಹೊಟ್ಟೆ ತ್ರಾಸ ಆಗ್ತಿತ್ತು. ಹಾಂ ರೀ. ಆಟ ಸಮಸ್ಯೆ ಭಾಳ ಆಯ್ತಾರ ಸರ್. ಸಮಸ್ಯೆ ಭಾಳ ಐತ್ರಿ. ಈಗೇನು ಪ್ರಾಬ್ಲಮ್ ಇಲ್ರಿ. ಈಗ ಕಡಿಮೆ ಆಗೈತ್ರಿ. ಈ ಮ್ಯಾಟ್ರಸ್ ಯೂಸ್ ಅನ್ನ ಈ ತರ ಏನೋ ಸಮಸ್ಯೆ ಇದ್ದವ್ರಿಗೆ ಮ್ಯಾಟ್ರಸ್ ಇಂದ ಕೊಟ್ರ ಏನು ಅಭ್ಯಂತರ ಇಲ್ಲಲ್ರಿ? ಹೇಳ್ರಿ, ಚಲೋ ಐತ್ರಿ. ಚಲೋ ಐತಿ, ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು ರೀ. ನೋಡಿ ಲೀಡರ್ಸ್, ಇವ್ರು ಹೇಳ್ತಾ ಇರೋದು ನಿರಂತರವಾಗಿ ಮೈಗ್ರೇನ್ ಅಂದರೆ ಅತಿಯಾಗಿರ್ತಕ್ಕ ಮೈಗ್ರೇನ್ 3 ವರ್ಷದಿಂದ ಎಲ್ಲೇ ಹಾಸ್ಪಿಟಲ್ ತೋರಿಸಿ ಏನು ಮಾಡಿದ್ರು ಕೂಡ ಕಡಿಮೆ ಆಗಿರ್ತಿಲ್ಲ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇಂತ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಏನಾದರೂ ಟೈಮ್ ಸ್ವಲ್ಪ ತಪ್ಪಿಸಿ ಊಟ ಮಾಡಿದರೆ ಹೊಟ್ಟೆ ಬಾವು ಬಂದಂಗೆ ಆಗೋದು, ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ಕಾಡ್ತಾ ಇತ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎಡಗಡೆ ಭಾಗದ ಶರೀರ ಹಾಸ್ಪಿಟಲ್ ತೋರಿಸಿದಾಗ ಕೈ ಮತ್ತು ಕಾಲು ಹಾಸ್ಪಿಟಲ್ ತೋರಿಸಿದಾಗ ನರದೋಷ ಅಂತ ಹೇಳಿದ್ರಂತೆ. ಅವರು ಜಾಸ್ತಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ಜಾಸ್ತಿ ಹೊತ್ತು ನಿಲ್ಲೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಈ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರಿಗೆ ತಲೆನೋವು ಅನ್ನೋದೇ ಇಲ್ಲ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏಳಷ್ಟು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಆ ಎಡಗಡೆ ಭಾಗದ ಶರೀರದಲ್ಲಿ ಇರ್ತಕ್ಕಂಥ ನರದೋಷ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿ ಇವಾಗ ಹೊಲದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಹೊಲದಾಗ ಕೆಲಸ ಅಂತ ಮಾಡ್ತಿರಲ್ರಿ? ಈಗ ಮುಂಚೆ ಮಾಡ್ತಾ ಇದ್ರಿ? ಕಸ ತೆಗಿತೀವಿ, ಎಲ್ಲ ಮಾಡ್ತೀವಿ. ಮುಂಚೆ ಮಾಡ್ತಾ ಇರ್ಲಿಲ್ಲ. ಮೊದಲ ಮಾಡ್ತಿರ್ಕಲ್ಲ. ಈಗ ಒಂದು ತೊಡೆದಂದ್ರೆ ಈಗ 3 ವರ್ಷ ಐತೆ ಮಾಡ್ತಿರ್ಕಲ್ರಿ. 3 ವರ್ಷ ಮೊದಲು ಮಾಡ್ತಿದ್ವು ರೀ. ಹಾಂ ರೀ. ಮೊದಲು ಈಗ 3 ವರ್ಷ ಅಂದ್ರೆ ಏನಿದೆ, ಇದಕ್ಕೆ ನರ್ವಸ್ ಐತ್ರಿ, ಹೊಟ್ಟೆ ತ್ರಾಸ ಆಯ್ತು. ಅದು ಏನು ಪ್ರಾಬ್ಲಮ್ ಆತರು ಒಟ್ಟು ಹೊಟ್ಟೆ ತ್ರಾಸ ಅಂದ್ರೆ ಕುಂತೇನು ಕೆಲಸ ನಿಂತಿರ್ಕಲ್ರಿ. ಈಗೆಲ್ಲ ಮಾಡ್ತೀವಿ ಈಗ ರೀ. ಎಲ್ಲ ಓಡಾಡಿ ಕೆಲಸ ಮಾಡ್ತೀರಿ? ಎಲ್ಲ ಕೆಲಸ ಮಾಡ್ತೀವಿ. ಹೇಳೋದು ಕುಂಡ್ರೋದು ಏನು ತೊಂದರೆ ಇಲ್ಲ. ಅದನ್ನ ತೊಗೊಂಡು ಒಟ್ಟು ಕಡಿಮೆ ಆಗೈತ್ರಿ. ಎಲ್ಲ ಕಡಿಮೆ ಆಗೈತಿ. ಈಗ ನಿಮ್ಗೆ ಒಟ್ಟು ಇದರಿಂದ ಉಪಯೋಗ ಆಗೈತ್ರಿ? ಉಪಯೋಗ ಆಗೈತಿ. ದಿನನಿತ್ಯ ನೀವು ಉಪಯೋಗಿಸ್ತೀರಿ? ಉಪಯೋಗಿಸ್ತೀವಿ. ಮತ್ತೆ ನಿಮ್ಮ ಮನೆಯಲ್ಲಿ ಯಾರೋ ಉಪಯೋಗಿಸ್ತಾರ, ನೀವು ಒಟ್ಟು ಯೂಸ್ ಮಾಡ್ತಿದ್ರಿ? ಮನ್ಯಾಗ ಒಟ್ಟು ನಾವು ಇಲ್ಲದಾಗ ಒಟ್ಟು ಅವ್ರು ಇದು ಯೂಸ್ ಮಾಡ್ತಾರೆ. ಅವ್ರಿಗೆ ಏನಾರ ಚೆನ್ನಾಗಿ ಅನ್ಸೈತ್ರಿ? ನಾವು ಒಟ್ಟು ಯೂಸ್ ಮಾಡ್ತೀವಿ. ಈಗ ಮನೆಯಾಗ ನೀವು ಅಲ್ಲ ಕೂಡ ಮನೆಯವ್ರು ಎಲ್ಲರೂ ಯೂಸ್ ಮಾಡ್ತಾರೆ. ನೀವು ಇದ್ದಾಗ ಮನೆಯವರೆಲ್ಲ ಉಪಯೋಗ ಮಾಡ್ತಾರೆ. ಮಕ್ಕಳೆಲ್ಲ ನೀರತ್ತು ಕುಡಿತಾವ. ಎಲ್ಲರೂ ಆರೋಗ್ಯದಾರ ಅದಾರ. ಎಲ್ಲರೂ ಆರೋಗ್ಯಕ್ಕೋಸ್ಕರ ಇದನ್ನ ನಾವು ಮ್ಯಾಟ್ರಸ್ ಅನ್ನು ಯೂಸ್ ಮಾಡ್ಬೋದಲ್ರಿ? ಮಾಡ್ಬೋದ್ರಿ. ಎಲ್ಲರಿಗೂ ನಾವು ಕೊಡ್ಬೋದಲ್ರಿ? ಕೊಡ್ಬೋದ್ರಿ. ಈಗ ನಿಮ್ಗೆ ಹಾಸ್ಪಿಟಲ್ಗೆ ಎಷ್ಟು ಖರ್ಚು ಮಾಡಿದ್ರಿ? ಒಟ್ಟಾರ ಒಂದು 3 ವರ್ಷ ಅಂದ್ರೆ ಒಂದು 1.5 ಲಕ್ಷದಿಂದ 2 ಲಕ್ಷ ಮಟ್ಟಕ್ಕೆ ಹೋಗಿತ್ರಿ. ಒಂದು ಹಾಸ್ಪಿಟಲ್ಗೆ ನೀವು 3 ರಿಂದ 1.5 ಲಕ್ಷದಿಂದ 3 ಲಕ್ಷ ಒಟ್ಟು 500,000 ಮಾಡೇ ಬಿಡಾರ ಕಂಟಿನ್ಯೂಸ್ ಆಗಿ. ಅಂದ್ರೆ 3 ವರ್ಷ ಅಂದ್ರೆ 2 ಲಕ್ಷ, ಒಂದ್ 2 ರಿಂದ 3 ಲಕ್ಷ ಖರ್ಚು ಮಾಡಿದ್ರಿ. ಈಗ ನೋಡ್ರಿ, 2 ರಿಂದ 3 ಲಕ್ಷ ಖರ್ಚು ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಆರೋಗ್ಯ ಸರಿಯಾಗಿ ನಡೀತಾ ಇರಲಿಲ್ಲ. ಆದ್ರೆ ಟಾಬ್ಲೆಟ್ ತಗೊಳ್ಳೋದು, ಇಂಜೆಕ್ಷನ್ ತಗೊಳ್ಳೋದು ಇದು ನಿಮ್ಗೆ ಬೇಡಾಗಿತ್ತು. ಈಗ ನೀವು ಇದನ್ನ ತಗೊಂಡಿದ್ರಿ, ನೀವೆಲ್ಲ ಆರಾಮಾಗಿ ಇದೀರಿ. ಹಾಸ್ಪಿಟಲ್ ಹೋಗೋದೇನು ಪ್ರಾಬ್ಲಮ್ ಇಲ್ಲ, ಹೌದಲ್ರಿ? ಏನು ಹೇಳೋಲ್ ಬಿಡ್ರಿ ಡಾಕ್ಟರ್ ಮುಂದೆ. ಈಗ ನಮ್ಮ ಕಂಪ್ನಿಯವರು ನಿಮ್ಗೆ ಇದನ್ನ ಪ್ರಾಡಕ್ಟ್ ಅನ್ನು ತಲುಪಿಸಿದ್ರ, ಅವ್ರಿಗೆ ಏನಂತ ಹೇಳ್ತೀರಿ? ಅಂದ್ರೆ ನಿಮ್ಗೆ ಆರೋಗ್ಯ ಅಂದ್ರೆ ನಿಮ್ಮಲ್ಲಿ ದವಾಖಾನೆ ತೋರಿಸಿ ರೊಕ್ಕ ಸಮಸ್ಯೆನೂ ಆಗ್ತಾ ಇತ್ತು, ಹೌದಲ್ರಿ? ಈಗ ತೋರ್ಸೋದನ್ನ ಆರಾಮಾಗಿತ್ತು, ಉಳಿಸಿದಾರ. ಈಗೆಲ್ಲ ತೋರ್ಸೋಲ್ರಿ, ಈಗೆಲ್ಲ ಉಳಿಸಿದಾರ. ನಿಮ್ ದುಡ್ಡು ಉಳಿದಿರ್ದಾಗ ನಿಮ್ಮ ಆರೋಗ್ಯ ಕೂಡ ಸರಿಯಾಗಿ. ಈಗ ಕೊಟ್ಟಂತವ್ರಿಗೆ ನಮ್ಮ ಮನೆರಾಯ ಕಂಪನಿಗೆ ಏನ್ ಹೇಳ್ತೀರಿ? ಆರೋಗ್ಯ ಚಲೋ ಐತ್ರಿ. ಈಗ ಎಲ್ಲರೂ ಯೂಸ್ ಮಾಡ್ಬೋದು. ದವಾಖಾನೆ ಹೋಗೋದು ಬ್ಯಾಡ್ರಿ. ಚಲೋ ಐತಿ, ಬಸ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂತ ನೋಡ್ರಿ. ನಮಸ್ತೆ. ಇವ್ರು ಹೇಳಿದ್ದು
ತಾವು ಹಾಸ್ಪಿಟಲ್ ತೋರಿಸಿ ಎಷ್ಟೋ ಖರ್ಚು ಮಾಡಿದ್ರು ಕೂಡ ಕಡಿಮೆ ಆಗಲಿರೋದು ಕಡಿಮೆ ಆಗಿದೆ. ಎಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಈ ಮನೆರಾ ಮ್ಯಾಗ್ನೆಟನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಸುವ್ಯವಸ್ಥಿತವಾಗಿ ಇಟ್ಕೋರಿ. ಆರೋಗ್ಯದ ಭಾರತವನ್ನು ನಿರ್ಮಿಸಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಜೈ ಮನೆರಾಯ.